ಯಾಕೆ ಶಾಸಕರು ವಿಷಯ ಬಿಟ್ಟು ಬೇರೆ ಕಡೆ ಭಟಕಿಸ್ಲತ್ತಾರಂದ್ರೆ ಎಲ್ಲೋ ಒಂದು ಕಡೆ ಶಾಸಕರಿಗೆ ಹುಮ್ನಾಬಾದ್ ಮಿಜಾಜ್ ಖುನಾಗ್ಯದ. ಒಂದು ವೇಳೆ ಇವತ್ತಿನ ತಾರೀಕ್ದಾಗ ಭೀ ಎಲೆಕ್ಷನ್ ಆಯಿತು ಅಂತಂತಂದ್ರೆ ಶಾಸಕರ ಹಾಲತ್ತು ಅಯ್ಯೋಮಾನದ ಹೆಚ್ಚಕಮಾದ್ರೆ ಡಿಪಾಸಿಟ್ ಕಳ್ಕೊತಾರೆ. ಅದಕ್ಕೆ ಇದು ಹ್ಯಾಂಗಾರ ಮಾಡಬೇಕು, ಇದಕ್ಕೆ ಏನಾರ ಮಾಡೇನಪ್ಪ ಅಂದ್ರೆ ಜಾತಿ ನಡ್ಬೇಕು ಜಗಳ ಹಚ್ಚಿ ಈ ಜಾತಿ ವಿಷಯದಾಗ ರಾಜಶೇಖರ್ ಪಾಟೀಲ್ ಅವ್ರಿಗೆ ತಂದು ಬದಲ ಮಾಡಿ ನೋಡಪ್ಪ ಅವ್ರು ಏನೂ ಮಾಡಿಲ್ಲ ಅಂತಕ್ಕಂಥದ್ದು. ಈಗ ಯಾಕಂತಂದ್ರೆ ಡೆವಲಪ್ಮೆಂಟ್ ಮುಗ್ದದ ಅವ್ರ ಬಲ್ಲಿ, ಡೆವಲಪ್ಮೆಂಟ್ ಇಲ್ಲ ಅವ್ರ ಬಲ್ಲಿ ಏನು ಉಳಿದ ಈಗ ಜಾತಿ ಉಳ್ದದು. ಅವರಿಗೆ ಇಷ್ಟು ಖುನ ಇಲ್ಲ. ಮಾನ್ಯ ನಮ್ಮದು ಮಾದಾರ್ ಚೆನ್ನೈಯವ್ರ ಜಯಂತಿ ಇತ್ತು ಅವತ್ತು, ಅದ್ರದ್ದು ನಿಮಿತ್ತ ಮತ್ತು ಅವರು ಮೀಸಲಾತಿದಾಗ ಒಳ ಮೀಸಲಾತಿದಾಗ ಇದು ಓಟಿಂದಾಗ ಏನಾಗ್ತದೆ ಅಂತ ವಿಚಾರ ಸಂಕೀರ್ಣ ಗೋಷ್ಠಿ ಇತ್ತದು. ಇವರು ಮಾದಾರ ಚೆನ್ನಯ್ಯ ಯಾರದಾರಂದ್ರೆ ಮಾದಾರ ಚೆನ್ನಯ್ಯ ಬಸವಣ್ಣವ್ರಕ್ಕಿಂತ ಭೀ ಶ್ರೇಷ್ಠ ಶರಣರದಾರ ಅವ್ರು. ಅವ್ರಕ ಮೊದಲು ದೊಡ್ಡವ್ರ, ಅದಕ್ಕೆ ಬಸವಣ್ಣವರೇ ಒಂದು ಕಡೆ ಹೇಳ್ತಾರೆ ಅಪ್ಪ ನನ್ನ ಮಾದಾರ ಚೆನ್ನಯ್ಯ ಅಂತ ಹೇಳ್ತಾರೆ ಅವ್ರು. ಕರಿಕಾಲ್ ಅಂದ್ರೆ ರಾಜ್ಯದಾಗ ಚೋಳ ರಾಜ್ಯ ಇರ್ತಾರೆ, ಚೋಳ ರಾಜ್ಯದಾಗ ಕರಿಕಾಲ್ ರಾಜ್ಯ ಇರ್ತಾನ. ಕರಿಕಾಲ್ ರಾಜ್ಯದಾಗ ಏನಪ್ಪ ಅಂತಂದ್ರೆ ಮಾದಾರ ಚೆನ್ನವ್ರು ಇರ್ತಾರೆ. ಮಾದಾರ ಚೆನ್ನವ್ರ ಇಷ್ಟು ಕಾಯಕ ನಿಷ್ಠೆ ಇರ್ತದೆ. ಇವ್ರ ಕಾಯಕ ನಿಷ್ಠೆಗೆ ಮೆಚ್ಚ ಏನಪ್ಪ ಅಂದ್ರೆ ಸಾಕ್ಷಾತ್ ಶಿವ ಬಂದು ಅವ್ರ ಮನ್ಯಾಗ ಏನಪ್ಪ ಅಂತಂದ್ರೆ ಹಳಸಿ ಗಂಜಿ ಕೊಂಡನ ಅಂತ ತಿಳ್ಕೊಂಡು ಇವರು ಸರ್ವಶ್ರೇಷ್ಠರ ಮಾದಾರ ಚೆನ್ನ ಇರೋಂತಕ್ಕಂಥದ್ದು. ಇಂಥ ಮಾದಾರ ಚೆನ್ನೈದು ಒಬ್ಬರ ಒಂದರ ಸಮಯಕ್ಕೆ ಸಂದೇಶ ಕೊಟ್ರಪ್ಪ ಅಲ್ಲಿ ಸ್ಟೇಜ್ ಮ್ಯಾಗ. ಮಾದಾರ ಚೆನ್ನಯ್ಯ ಜಯಂತಿ ಮಾಡಿದ ಅರ್ಥ ಏನು ಬಂತು? ಆ ವ್ಯಕ್ತಿದು ಮತ್ತು ಅವು ಸಾವಿರಾರು ವಚನಗಳು ಅವ್ರು 10 ದೊಡ್ಡ ಗ್ರಂಥ ರಚಿಸ್ಯಾರ. ಮಾದಾರ್ ಚೆನ್ನೈಯವ್ರದ್ದು 10 ಗ್ರಂಥ ದೊಡ್ಡದವ್ರದ್ದು ಓದಬೇಕಾದ್ರೆ ನಮ್ಮ ಉಮರ್ ಘಟಾಸ್ತು, ತಿಳ್ಕೊಬೇಕಾದ್ರೆ 4 ಉಮರ್ ಬೇಕು. ಅಂಥದ್ದು ಒಂದರ ಮಾದಾರ್ ಚೆನ್ನೈಯವ್ರ ಬಗ್ಗೆ ಹೇಳಲ್ ಬಿಟ್ಟು ಮೈಕ್ ಸಿಕ್ತು ನಿಮ್ಗೆ ಚಾಲು ಮಾಡಿದ್ರಿ. ಎಸ್ ಟಿ ಸಮಾಜ ಯಾಡ್ ಮಾಡಿದ್ರು, ಇದು ಎಸ್ ಟಿ ಸಮಾಜ ಯಾರು ಮಾಡಿದ್ರು ರೀ? ಎಸ್ ಟಿ ಸಮಾಜ ನಿಮ್ಮ ಸಂಘಟ ಇದ್ದ ನಿಮ್ಮ ವರ್ಕರೇ ಕೇಳ್ಕೊರಿ. ಇದೇ ರಾಜಶೇಖರ್ ಪಾಟೀಲ್ ಅವ್ರು ಬಂದು ಎಲ್ಲರೂ ಒಂದೇ ಮಾಡಮಂತೇಳಿ ಹೇಳಿ ಹೋಗಿದಾಗ ಅವಾಗ ಸಂಜೆ ಪರಿ ಏನಪ್ಪ ಅಂತಂದ್ರೆ ನಾವು 4 ತಾರೀಕು ಮಾಡಮಂತ ವಿಚಾರ ಮಾಡಿಟ್ಗಿನೇ ನೀವೇನಪ್ಪ ಅಂದ್ರೆ ನಿಮ್ಮದು ಫೇಸ್ಬುಕ್ ID ಮ್ಯಾಗ ಪೋಸ್ಟ್ ಹಾಕಿದ್ರಿ 7 ತಾರೀಕು ನಾವು ಸಪ್ರೇಟಾಗಿ ಎಸ್ ಟಿ ಸಮಾಜದ್ದು ಮಾಡ್ಲತ್ತೀವಿ ಅಂತೇಳಿ. ಅರೆ ನಂಗೆ ಒಂದು ಅರ್ಥ ಆಗಲ್ದು, ವಾಲ್ಮೀಕಿ ಸಮಾಜ ಯಾಡ್ ಆಗಲ್ಲ ಜಯಂತಿ? ನಿಮ್ಮ ಎಸ್ ಟಿ ಸಮಾಜ ಯಾಕೆ ಯಾಡ್ ಆಗ್ಲತ್ತವ? ಎಲ್ಲೋ ಒಂದು ಕಡೆ ಯಾವ ಸಮಾಜ ನಿಮ್ಮ ಸಂಘಟ ಅದ ಅದು ನಾವು ನೋಡ್ರಿ ಮಾನಿಸ್ಬೇಕು ರಾಜಶೇಖರ್ ಪಾಟೀಲ್ ಅವ್ರಿಗೆ. ಯಾವ ಸಮಾಜ ಭೀ ಯಾರು ಮಾಡ್ಬೇಕಲ್ಲತ್ತಿಲ್ಲ ಅವ್ರು ಮನಸ್ಸು ಮಾಡ್ಬೇಕಾದ್ರೆ ನೀವೇನು ತಿಳ್ಕೊಂಡ್ರಿ ಬೇರೆ ಬೇರೆ ಸಮಾಜ ನಮ್ಮ ಸಂಘಟ ಅಂತೇಳಿ ಆ ಸಮಾಜ ಭೀ ಹೊಡೆದಾಗ್ತಕ್ಕಂಥ ನೀತಿ ರಾಜಶೇಖರ್ ಪಾಟೀಲ್ ಅವ್ರು ಮಾಡ್ತಿರು. ಆದ್ರೆ ಈ ಕೆಲಸ ರಾಜಶೇಖರ್ ಪಾಟೀಲ್ ಅವ್ರು ಮಾಡಲ್ಲ ಹೊಂಟಾರ. ಈ ಕೆಲಸ ನೀವು ಮಾಡತ್ತೀರಿ. ನಮಗೇನು ತಿಳಿಯತ್ತಂದ್ರೆ ಎಲ್ಲೋ ಒಂದು ಕಡೆ ಇವತ್ತು ಎಲೆಕ್ಷನ್ ಆದ್ರೆ ನಿಮ್ಮ ಹಾಲತ್ ಖರಾಬ್ ಅದ, ಅದು ತಿಳ್ಕೊಂಡು ಹಿಂಗೆ ಮಾಡತ್ತೀರಿ. ಅದಕ್ಕೆ ನಾವೊಂದು ಹೇಳ್ತೀನಿ, ಇವೆಲ್ಲ ಮಾಡ್ಲಕ್ಕೆ ಹೋಗ್ಬೇಡ್ರಿ. ಅಂಥ ಶಿವಂದು ಇರ್ತಕ್ಕಂಥ ಶಿವಂದು ಆಶೀರ್ವಾದ ತೊಗೊಂಡಿದ್ಮ್ಯಾಗ ಬಸವಣ್ಣವರೇ ಸಾಕ್ಷಾತ್ ಬಸವಣ್ಣವರೇ ಇವ್ರ ಅಪ್ಪರ ಚೆನ್ನಯ್ಯ ಅಂತ ತಿಳ್ಕೊಂಡು 12ನೇ ಶತಮಾನದಾಗ ನಿಮ್ಮ ಮಾರ್ಗದರ್ಶನ ಬೇಕಂತ ತಿಳ್ಕೊಂಡು ಏನಪ್ಪ ಅಂತಂದ್ರೆ ಮಾದಾರ ಚೆನ್ನಯ್ಯವ್ರೆ ಏನಪ್ಪ ಅಂತಂತಂದ್ರೆ ಅವ್ರ ಶರಣ ಇದ್ರಾಗ ಸೇರಿಸ್ಕೊಂಡು ಕ್ರಾಂತಿ ಮಾಡ್ತಿರ್ತಕ್ಕಂಥ ಇವರು ನೀವೇನು ಈಗ ಜಾತಿ ಮಾತಾಡ್ತೀರಿ. ಮಾದಾರ ಚೆನ್ನಯ್ಯ ಸರಿ, ಬಸವ ಕಲ್ಯಾಣ ಕ್ರಾಂತಿ ಯಾಕೈತ್ರಿ ಶಾಸಕರೇ? ನಿಮಗೆ ನೀವು ಏನಾರ ಇತಿಹಾಸ ತಿಳ್ಕೊಂಡಿರಿ? ಇದೇ ಜಾತಿ ಸಲಕ್ಕೆ ಬಸವ ಕಲ್ಯಾಣ ಕ್ರಾಂತಿ ಆಯಿತು. ಬಸವಣ್ಣ ಸಮಾಜ ಮಾಡಬೇಕು, ಎಲ್ಲ ಜಾತಿದವ್ರು ಒಂದಂತೇಳಿ ಎಲ್ಲ ಜಾತಿದಾಗ ಇರ್ತಕ್ಕಂಥ ಪಂಡಿತರಿಗೆ ತಗೊಂಡು ಒಂದೇನಪ್ಪ ಅಂದ್ರೆ ಸಚಿವ ಸ್ಥಾನ ಕೊಟ್ಟು ಅನುಭವ ಮಂಟಪ ಕಟ್ಟಿರು. ಅಂಥ ಬಸವಣ್ಣವ್ರ ಹೆಸರು ಮ್ಯಾಗ ಅಂಥ ಬಸವಣ್ಣವ್ರ ಶರಣರಿಗೆ ಇಕ್ಕೊಂಡು ನೀವು ಜಾತಿ ಒಡ್ಲತ್ತೀರಿ. ಜಾತಿ ಒಡ್ಲಿಕ್ಕ ಜಾತಿ ಮಾತಾಡ್ಲಕ್ಕ ದುನಿಯಾದ ವೇದಿಕೆಗಳವ. ಈಗ ಕೆಲವೊಂದು ಪಾಯಿಂಟ್ಗಳು ನಾವೇ ಮಾತಾಡ್ಬೇಕಂತಿತ್ತು ಆಡ್ಯಾರ ಇಲ್ಲಿ ತನ ಎಲ್ಲರೂ. ಅದ್ರ ಪರಿವಾರವಾದ ಹೇಳ್ತೀನಿ ನಾನು ನಿಮಗೆ. ಪರಿವಾರವಾದ ಬಗ್ಗೆ ಮಾತಾಡಿರಿ ನೀವು. ಪರಿವಾರವಾದ ಬಗ್ಗೆ ಮಾತಾಡಾಗ ಮಾನ್ಯ ರಾಜಶೇಖರ್ ಪಾಟೀಲ್ ಅವ್ರ ಬಳಿ ನೀವು ಇದ್ದಾಗ ನಿಮ್ಮ ತಮ್ಮವರಿಗೆ ಅಥವಾ ನಿಮ್ಮ ಮಗ ಆಗ್ಬೇಕು ಭದ್ರೇಶ್ ಪಾಟೀಲ್ ಅವರು APMC ಅಧ್ಯಕ್ಷ ಮಾಡಾಗ ಬ್ಯಾಡ್ರಿ ನಂಗೆ ಪರಿವಾರದವ್ರು ಇಷ್ಟ ಇಲ್ಲ ಇವ್ರಿಗೆ ಮಾಡಕ್ಕೆ ಹೋಗ್ಬೇಡ್ರಿ ಅಂತೇಳಿ ನೀವು ಬ್ಯಾಡ ಅಂಬದಿತ್ತು ಮಾನ್ಯ ಶಾಸಕರಿಗೆ. ಅಥವಾ TMC ಟಿಕೆಟ್ ಮಾನ್ಯ ನಿಮ್ಮ ಕಾಳಪ್ಪ ನಿಮ್ಮ ತಮ್ಮವ್ರು ಕಾಳಪ್ಪ ಪಾಟೀಲ್ ಅವರಿಗೆ ಅಥವಾ ಸುನೀಲ್ ಪಾಟೀಲ್ ಅವ್ರಿಗೆ ಟಿಕೆಟ್ ಕೊಟ್ಟಾಗ ಬೇಡ ಪರಿವಾರದ ಬರ್ದು ಬೇಡ ನಮ್ಮ ತಮ್ಮಿಗೆ ಟಿಕೆಟ್ ಬೇಡ ಗರೀಬರಿಗೆ ಟಿಕೆಟ್ ಕೊಡ್ಬೇಕಂತ ಹೇಳಿದಿತ್ತು ನೀವು. ಅವಾಗ ಯಾಕೆ ಹೇಳಿಲ್ಲ? ಮತ್ತು ಅವಾಗ ಪರಿವಾರದ ಬಂದಿಲ್ಲ, ಈಗೇ ಬಂದು ಪರಿವಾರವಾದು. ಆಯ್ತು ಜಾತಿವಾದ ಮಾತು ಜೈ ಹುಡ್ಲಿಕ್ಕೆ ಇಟ್ಕೊಂಡ್ರ ಅಂತ ಹೇಳಿದ್ರಿ ನೀವು. ಜೈ ಹುಡ್ಲಿಕ್ಕೆ ಇಟ್ಕೊಂಡ್ರೆ ಇವತ್ತೇನಪ್ಪ ಅಂತಂದ್ರೆ ನಿಮ್ಗೆ ಈಗ ಎಲೆಕ್ಷನ್ ಆದ್ಮೇಲೆ ನೀವು ಯಾರಿಗೆ ಮಾಡ್ತೀರಿ ಯಾರಿಗೆ ಬಿಡ್ತೀರಿ ಗೊತ್ತಾಗ್ತದೆ. ಆದ್ರೆ ಇವತ್ತು ಬರ್ತಕ್ಕಂಥ ಟೆಂಡರ್ಗಳು ಕೆಲಸಗಳು ಒಂದು 10 ಲಕ್ಷ ಕೆಲಸ ಕೂಡ್ರಲ್ಲ ದಲಿತರಿಗೆ. ಒಂದು 20 ಲಕ್ಷ ಕೆಲಸ ಮಾಡಿ ಉದ್ಧಾರ ಆಗ್ತಾರೆ ದಲಿತರು. ಯಾರಿಗೆ ಕೊಟ್ಟಿರಿ? ಬೇಕಲ್ಲ ಮತ್ತೆ ಸುಮ್ಮನೆ ಮಾತೆತ್ತರ ಆಯ್ತು. ಮತ್ತೊಂದು ರಾಜಶೇಖರ್ ಪಾಟೀಲ್ ಅವ್ರು ಇವತ್ತು ಜನರದಾಗ ಹರ ಆದ್ರೆ ಇವತ್ತು ಜನ ಅವ್ರಿಗೆ ತಿರಸ್ಕಾರ ಮಾಡ್ಯಾರ. ಅವ್ರ ಜಾಗದಾಗ ಅವ್ರು ಏನು ಮಾಡಬೇಕು ವಿರೋಧ ಪಕ್ಷದಾಗಿಂತ ಆ ಕೆಲಸ ಮಾಡ್ಲತ್ತಾರ. ಇವತ್ತು ಉಲ್ಟಾ ಜಾತಿವಾದ ನೀವ್ಯಾಕೆ ಮಾಡತ್ತೀರಿ? ಇದು ಜಾತಿವಾದ ಮಾಡೋದು ಬಿಲ್ಕುಲ್ ತಪ್ಪದ ನಾಯಕರೇ. ಆಯ್ತು, ನೀವು ಮಾದರಿ ಸಮಾಜದವರಿಗೆ ಅಥವಾ ಇವ್ರಿಗೆ ಏನು ಮಾಡಿರಿ ಅಂತೇಳಿ ಇವತ್ತು ನಾ ಕೇಳ್ತೀನಿ. ಸುಮಾರು ಇದು 3 ಸರ್ತಿ ಆಯ್ತು ಮಾನ್ಯ ಪ್ರಭು ಚವ್ಹಾಣ್ ಅವರು MLA ಆಲತ್ತಾರ. ಎಲ್ಲಿಂದು ಅವರದ್ದು. ಮತ್ತು ಇವತ್ತು ಭಾರತೀಯ ಜನತಾ ಪಕ್ಷ ಆಗಲಿ ನೀವಾಗಲಿ ಮಾನ್ಯ ಗೋವಿಂದ ಕಾರಜೋಳ ಉಪಮುಖ್ಯಮಂತ್ರಿ ಆಗಿರೋ ಭಾರತೀಯ ಜನತಾ ಪಕ್ಷದವರು ಇವತ್ತೊಂದು ಮಾದಿಗ ಸಮಾಜದವರಿಗೆ ಅಲ್ಲಿ ಅವರದ್ದಾಗ ಒಂದು ಟಿಕೆಟ್ ಕೊಡಿಸ್ತಕ್ಕಂಥ ಕೆಲಸ ಯಾಕಾಗಿಲ್ಲ ಮತ್ತು ಭಾರತೀಯ ಜನತಾ ಪಕ್ಷದಿಂದ? ಆಯ್ತು. ಮತ್ತೊಂದು ಇವತ್ತೇನಪ್ಪ ಅಂತಂದ್ರೆ ಜಾಧವ್ಗೆ MP ಟಿಕೆಟ್ ಕೊಡ್ಲತ್ತೀರಿ ಬಸವ ಗುಲ್ಬರ್ಗಕ್ಕೆ, ಮತ್ತು ಅಲ್ಲಿ ಯಾಕಾಗಲ್ದು ಈ ಸಮಾಜದವ್ರಿಗೆ ಒಂದು ಟಿಕೆಟ್ ಕೊಡ್ತಕ್ಕಂಥ ಕೆಲಸ?
ಮಾಡಬೇಕಲ್ಲ ನೀವು ಟಿಕೆಟ್ ಕೊಡ್ಸ್ತಕ್ಕಂಥ ಕೆಲಸ. ನೀವು ಏನು ಮಾಡ್ಲತ್ತೀರಿ? ಮಾನ್ಯ ಪ್ರಿಯಾಂಕಾ ಗಾಂಧಿ ಅವ್ರು ಹೇಳ್ಯಾರ, ಮನ್ ಸದನ್ದಾಗ ಅವ್ರು ಹೇಳಿದಂಗ ಕಾಂಗ್ರೆಸ್ ಪಕ್ಷ ಜನರ ಸಲುವಾಗಿ, ಜನರ ಉದ್ಧಾರ ಸಲುವಾಗದ. ನೀವು ಭಾರತೀಯ ಜನತಾ ಪಕ್ಷದವ್ರು ಬರೀ ಓಟಿನ ಸಲೇ ಕೆಲಸ ಮಾಡತ್ತೀರಿ. ನಿಮಗೆ ಡೆವಲಪ್ಮೆಂಟ್ ಜರೂರತ್ತಿಲ್ಲ. ಮುಂದೆ ಹ್ಯಾಂಗೆ ಎಲೆಕ್ಷನ್ ಮಾಡಬೇಕು, ಯಾವ ವಿಷಯ ತರಬೇಕು, ಯಾವ ಮುದ್ದೆ ಎತ್ತಬೇಕು, ಯಾವ ಜಾತಿದ್ರ ಹೆಸರು ಎತ್ತಿರಿ, ಯಾವ ಓಟ್ ಬರ್ತಾವ, ಈ ಒಂದು ವಿಷಯ ಇಟ್ಕೊಂಡು ಏನಪ್ಪ ಅಂತಂತಂದ್ರೆ ನೀವು ಇದು ಮಾಡ್ಲತ್ತೀರಿ. ಅದಕ್ಕೆ ಮತ್ತೊಂದು ಹೇಳ್ತೀನಿ, ನೀವು ಸಂಪೂರ್ಣವಾಗಿ ಹುಮ್ನಾಬಾದ್ನಲ್ಲಿ ಇರ್ತಕ್ಕಂಥ ಎಲ್ಲ ಸಮುದಾಯದನ್ನು ತಗೊಳ್ಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡಲಿ ಸಂಪೂರ್ಣ ವಿಫಲ ಆಗಿರಿ ಶಾಸಕರೇ. ನೀವು ಏನಪ್ಪ ಅಂತಂದ್ರೆ ಇದ್ರ ಬಗ್ಗೆ ವಿಚಾರ ಮಾಡಬೇಕು. ಮತ್ತು ಹಂಗೇನ್ರ ನಿಮ್ಗಿತ್ತು, ನಿಮ್ಗೆ ಅಷ್ಟು ಅಭಿಮಾನದ ಅಂತಂತಂದ್ರೆ ಬರೀ ಹುಮ್ನಾಬಾದ್ ಒಂದೇ ನೀವು ರಾಜೀನಾಮೆ ಕೊಡ್ರಿ, ಮತ್ತೊಮ್ಮೆ ಎಲೆಕ್ಷನ್ ಮಾಡಮ್ ನೋಡಮ್. ನೀವು ಹೇಳೋದು ಖರೆ ಅದ. ಮತ್ತೇನು ಮಾನ್ಯ ರಾಜಶೇಖರ್ ಪಾಟೀಲ್ ಜಾತಿವಾದ ಮಾಡೋದು ನೋಡಮ್. ಒಂದು ವೇಳೆ ಹಂಗಾಗಿತ್ತು ಅಂತಂದ್ರೆ ಯಾರಿಗೆ ಪಾಠ ಕಲಿಸ್ತಾರೆ ಜನ ನೋಡಮ್. ಅದಕ್ಕೆ ನೀವೇನಪ್ಪ ಅಂತಂದ್ರೆ ನೀವು ಬೌದ್ಧಿಕ ದಿವಾಳಿ ಆಗಿರಿ. ನೀವು ಈ ವಿಚಾರಲಿಂದ ದಿವಾಳಿ ಆಗಿರಿ. ನೀವು ಅದಕ್ಕೆ ಏನೇನೋ ಮಾತಾಡ್ತೀರಿ, ಎಲ್ಲಿ ಹೋದಲ್ಲಿ ಏನೇನೋ ಮಾತಾಡ್ತೀರಿ. ಆ ವಿಷಯ ತಕ್ಕ ಮಾತಾಡ್ರಿ. ವಿಷಯ ತಕ್ಕ ಮಾತಾಡಿದ್ರೆ ನಿಮಗೂ ಮಾದಾರ ಚೆನ್ನೈಯರ ಬಗ್ಗೆದಾಗ ಅಲ್ಲಿ ಭಾಳ ಜನ ಇದ್ದರು. ಒಬ್ಬರು ಮಾತಾಡಿಲ್ಲ. ಎಂಥ ಶರಣ್ರಿ ಮಾದಾಯ ಚೆನ್ನವರು. ನಾನು ಏನು ತೋರೋದಿಲ್ಲ. ನಾವೊಂದು ಭಾಳ ಅಂತಂದ್ರೆ ಒಂದು 5-6 ವಚನ ಓದಿರ್ಬೋದು. ಅವ್ರ ಜೀವನ ಚರಿತ್ರೆ ಸ್ವಲ್ಪ ಹೊತ್ತು ಓದಿರ್ಬೋದು. ಆದ್ರೆ ಅವ್ರದ್ದು ಓದಬೇಕಾದ್ರೆ ಈ ಜನ್ಮ ಸಾಲಲ್ಲ. 10 ಪುಸ್ತಕ ಬರ್ದಾರ. ಒಂದೊಂದು ಪುಸ್ತಕದಾಗ ಎಷ್ಟೆಷ್ಟು ಗಂತ ಅವ್ರು ನಂಗೆ ಅನ್ಸಮಟ್ಟಿಗೆ 10 ಪುಸ್ತಕದಾಗ 7 ಪುಸ್ತಕ ಸಿಕ್ಕಾವ ನಮಗೆ. ಅಂಥ ಒಂದು ದೊಡ್ಡ ವ್ಯಕ್ತಿ ಬಗ್ಗೆದಾಗ ತಂದು ನೀವೇನಪ್ಪ ಅಂತಂದ್ರೆ ಉಲ್ಟಾ ಆಯ್ತು. ಮಾದಾರ್ ಚೆನ್ನೈ, ಡೋಹಾರ ಕಕ್ಕಯ್ಯ ಮತ್ತು ಭಾಳ ಮಂದಿ ಶರಣರ ಆ ಸಮಾಜದಾಗ ಎಲ್ಲರೂ ದುಡ್ದಾರ. ಅದಕ್ಕೆ ನೀವೇನಪ್ಪ ಅಂತಂತಂದ್ರೆ ಇದ್ರ ಬಗ್ಗೆದಾಗ ಮಾತಾಡಲ್ದೇನೆ ನೀವು ಇನ್ನೊಮ್ಮೆ ಜಾತಿ ಬಗ್ಗೆ ಮಾತಾಡಬೇಕಾದ್ರೆ ಸರಳವಾಗಿ ಮಾತಾಡೋಕೆ ಹೋಗಬೇಡ್ರಿ. ಜಾತಿಯೋ ಹೊಡಿತಕ್ಕಂಥ ಕೆಲಸ ನೀವು ಮಾಡತ್ತೀರಿ, ಮಾಡಕ್ಕೆ ಹೋಗಬೇಡ ಅಂತೇಳಿ ಈ ಒಂದು ಗೋಷ್ಠಿಯಲ್ಲಿ ತಮ್ಮನ್ನು ಉದ್ದೇಶ ಮಾತಾಡಿ. ಧನ್ಯವಾದಗಳು. ಒಳ ಮೀಸಲಾತಿಯ ಬಗ್ಗೆದಾಗ ಮಾಣಿಕ್ ಸೌಧದಾಗ ಮೀಟಿಂಗ್ ಇತ್ತು. ಆ ಮೀಟಿಂಗಲ್ಲಿ ನಮ್ಮ ಕ್ಷೇತ್ರರಾದಂಥ ಸಿದ್ದು ಪಾಟೀಲ್ ಅವರು ಲಕ್ಷ್ಮಣ್ ಬುಳ್ಳವರಿಗೆ ಏನು ಮಾಡ್ಯಾರ, ಮೂಗಿಗೆ ಏನದ ಬೆಣ್ಣೆ ಹಚ್ಚಿ ಏನದ ಅಂದ್ರೆ ಇಲ್ಲಿವರೆಗೆ ಅವ್ರಿಗೆ ಏನೂ ಮಾಡಿಲ್ಲ ಅಂತ ಒಂದು ಬಹಿರಂಗ ಸಭೆದಾಗ ಮಾತಾಡ್ಯಾರ. ನೋಡ್ರಿ, ನಮ್ಮ ಸ್ವರ್ಗೀಯ ಬಸವರಾಜ ಪಾಟೀಲ್ ಸಾಹೇಬರ ನೇತೃತ್ವದಲ್ಲಿ 2 ಸಲ ನನಗೆ ಒಂದು ಸಲ ಅವರು ನೇತೃತ್ವದಾಗ ಒಂದು ಸಲ ಟಿಕೆಟ್ ಕೊಟ್ಟರು ಜಿಲ್ಲಾ ಪಂಚಾಯತು 95ದಾಗ ಲಿಂಕ್ 2000 ತನಕ. ಅದು ಆದಮೇಲೆ ಹುಮ್ನಾಬಾದ್ ಕಾರ್ಪೊರೇಷನ್ ಎಲೆಕ್ಷನ್ ಬಂತು. ಅವಾಗಲೂ ಬಸವರಾಜ ಪಾಟೀಲ್ರು ಏನದ ಅಂದ್ರೆ 2001ಕ್ಕೆ ಕೊಂಡದ ಅಂದ್ರೆ ನಾನು 5 ವರ್ಷ ಅಲ್ಲಿ ಮಾಡಿದೆ. ಅದರ ನಂತರ 2015ಕ್ಕೆ ಏನದ ಅಂದ್ರೆ BSSK ಫ್ಯಾಕ್ಟ್ರಿ ಎಲೆಕ್ಷನ್ ಬಂತು. ಅವಾಗ ಒಂದೇ ಮೀಸಲು ಕ್ಷೇತ್ರ ಇತ್ತು, ಒಂದು SC or ST. ಅವಾಗ ಏನಂದ್ರೆ ನಮ್ಮ ಮಾಜಿ ಸಚಿವರಾದಂಥ ರಾಜಶೇಖರ್ ಪಾಟೀಲ್ ಸಾಹೇಬರು ನಾವೆಲ್ಲ ಪೆನ್ನೆಲ್ ಮಾಡಿ ಅವಾಗ ನಾನು ST ಇದ್ದವ್ರಿಗೆ ಕೆಡದು ನಾನು ಆಯ್ಕೆ ಆದವಾಗ. ಮತ್ತು 15ಕ್ಕೆ ಆದಮೇಲೆ 16ಕ್ಕೆ ಮತ್ತು ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಬಂತು. ಅವಾಗ ಮತ್ತೆ ನನಗೆ ಟಿಕೆಟ್ ಕೊಟ್ಟರು. ಅವಾಗಲೂ 16ಕ್ಕೆ ನಾನು ಗೆದ್ದು 2 ವರ್ಷ ಏನದ ಅಂದ್ರೆ ಜನರಲ್ದಾಗ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಮಾಡಿದ್ರು. ಮತ್ತೇನು ಮಾಡಬೇಕು ಈಗ? ನನಗೆ ತಪ್ಪಿದ್ದು ಒಂದೇ MLA. ಅದು ಹೈಕಮಾಂಡ್ ಲೆವೆಲ್ದಾಗ ಅದದು. ಆಲ್ ಇಂಡಿಯಾ ಲೆವೆಲ್ದಾಗ ಯಾರು ಗಾಡ್ ಫಾದರ್ ಇರ್ತಾರ ಅವ್ರಿಗೆ ಸಿಗ್ತದ ಟಿಕೆಟು. ಅದಕ್ಕೆ ನಾವೇನು ಅದು ಹುಣಸೂರು ಟಿಕೆಟ್ ಭೀ ನೋಡಿದೆವು, ಅವರದು ನೋಡಿದೆವು. ಅದು ನಮ್ಮ ತೆಗೆದಿರೋದಾಗ ಇಲ್ಲ, ಅದು ಆಯಿತು. ಮತ್ತೇನು ಮಾಡಬೇಕು? 4 ಸಲ ಆಯಿತು. ಮೊದಲಾಗ ಮತ್ತು 1993ದಾಗ ಫಸ್ಟ್ ನಾನು ಪ್ರಥಮದಾಗ ರಾಜಕೀಯದಾಗ ಬಸವರಾಜ ಪಾಟೀಲ್ ಅವರು ಲ್ಯಾಂಡ್ ಗ್ರ್ಯಾಂಟ್ ಕಮಿಟಿ ಮೆಂಬರ್ ಮಾಡಿದ್ರು. 3 ವರ್ಷ ಅದು 3 ಆಗದು 95ದಾಗ ಮತ್ತು ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಬಂತು. ಅದಲ್ಲದೆ ಈಗ ನೋಡ್ರಿ, ಯಾವ ಶಾಸಕರು ಇಲ್ಲಿವರೆಗೆ ಯಾವ ಶಾಸಕರು ಯಾರಿಗೇನು ಮಾಡ್ಯಾರ ಇಲ್ಲಿವರೆಗೆ. ಇವರು ಸರ್ವಧರ್ಮ ಸಮ್ಮೇಳನ ಎಲ್ಲರಿಗೆ ತೊಗೊಂಡು ಹೋಗೋ ನಾಯಕರಂದ್ರೆ ರಾಜಶೇಖರ್ ಪಾಟೀಲ, ಸ್ವರ್ಗೀಯ ಬಸವರಾಜ ಪಾಟೀಲ್. ನನ್ನ ಪೀಡಪ್ ಟೈಮ್ನಾಗ SCದಾಗ ನನಗೆ ಮಾಡಿದವರು, ಮಾಣಿಕಪ್ಪ ರಂಜಪ್ಪವ್ರ ಮನ್ಯಾಗ ತೇಜಮ್ಮಗೆ ಮಾಡಿದವರು, ಮಾರುತಿ ಶಾಖಾಗೆ ಮಾಡಿದವರು, ರಮೇಶ್ ಡಾಕ್ಟ್ರಿಗೆ 5 ವರ್ಷ ಏನದ ಅಂದ್ರೆ ಅವನ್ನ ರಿಟೈರ್ಡ್ ಟೀಚರ್ ಸೂಪ್ರಿಡೆಂಟ್ ಆಗಿ ತಂದು ಅವನಿಗೆ ರಿಸರ್ವೇಷನ್ ತಂದು ತಾಲೂಕಾ ಪಂಚಾಯತ್ ಅಧ್ಯಕ್ಷ 5 ವರ್ಷ ಮಾಡಿದ್ರು. STದಾಗ ಭಾರತರಾಯ್ ಕೂಡಂಬಲ್ಗೆ ಮಾಡಿದವರು, ಶಿವಮ್ಮಗೆ ಮಾಡಿದವರು, ಅರವಿಂದ್ ಪಾಟೀಲ್ಗೆ ಮಾಡಿದವರು. SCದಾಗ ಆಯ್ತು. STದಾಗ ಜನರಲ್ದಾಗ
ರಾಜಶೇಖರ್ ಪಾಟೀಲ್ ಮದರ್ಗಾವ್ ಮಾಡಿದವರು, ಪ್ರಭು ಸಾವಳಗಿಗೆ ಮಾಡಿದವರು, ಮತ್ತೆ ಯಾರಿಗೆ ಮಾಡಬೇಕು? ಮತ್ತೆ ಎಲ್ಲ ಜನರಲ್ಲಾಗಿ ಟಿ ಪಿದಾಗ ಏನದ ಶಿವರಾಜ್ ವೆಂಕಟಶೆಟ್ಟಿ ಮಾಡಿದವರು, ಚಿದಂಬರ ಪಾಟೀಲ್ಗೆ ಮಾಡಿದವರು, ನಮ್ಮ ಇವ್ರಿಗೆ ನಮ್ಮ ವಾಡೇಕರ್ ರಿಸರ್ವ್ ಮತ್ತು ತಗೊಂಡು ಮಾಣಿಕ್ ವಾಡೇಕರ್ ನಮ್ಮ ಜೊತೆಗೆ ಟಿ ಪಿ ಅವ್ರಿಗೆ ಅಧ್ಯಕ್ಷ ಮಾಡಿದವರು, ಮತ್ತು ನಮ್ಮ ಇವ್ರಿಗೆ ಪ್ರಕಾಶ್ ಬದ್ಲಿ ಉಪಾಧ್ಯಕ್ಷ ಮಾಡಿದವರು, ಮತ್ತು ಯಾರು ನಮ್ಮ ಪೋಲವ್ರ ಮನೆಯವ್ರಿಗೆ ಅಧ್ಯಕ್ಷ ಮಾಡಿದವರು, ಮಾರುತಿ ಖಂದಾರ್ಯಾಗ ಏನದ ಅಂದ್ರೆ ಉಪಾಧ್ಯಕ್ಷ ಮಾಡಿದವರು, ಸಿಂಧನಕೆರೆ ಶಿವರಾಜಿಗೆ ಮಾಡಿದವರು, ನಮ್ಮ ಹುಡುಗಿ ಎರಡಿಗೆ ಮಾಡಿದವರು. ಮತ್ತೆ ಯಾರಿಗೆ ಮಾಡಬೇಕು? ಎಷ್ಟು ಮಂದಿಗೆ ಮಾಡಬೇಕು? ಕೆಟಗರಿಗೆ ಹೇಳ್ತೀನಿ ನಾನು ನಿಮಗೆ. ಜನರಲ್ ಮಾಡ್ಯಾರ, ಇದು ಕ್ಯಾಟಗಿರಿದಾಗ ಮಾಡ್ಯಾರ, ಮತ್ತು ಮೈನಾರಿಟಿದಾಗ ಮಾಡ್ಯಾರ. ಅಫ್ಸರ್ ಮೇ ಅವರಿಗೆ TMC ಅಧ್ಯಕ್ಷ ಮಾಡಿದವರು, ಕಲೀಂ ನೂರೋದಿ ಅವ್ರಿಗೆ ಮಾಡಿದವರು, ವಿನಾಯಕ್ ಯಾದವ್ ಮಾಡಿದವರು, ನಮ್ದು ಏನದ ಶಿವಾಜಿ ಮದ್ಕುರಿ ಅವ್ರ ಮನೆಯವ್ರಿಗೆ ಮಾಡಿದವರು, ಶಾಂತಮ್ಮ ಕಟ್ಟಿಯವ್ರಿಗೆ ಮಾಡಿದವರು. ಮತ್ತೆ ಯಾರಿಗೆ ಮಾಡಬೇಕು ಹೇಳ್ರಿ? ಈಗ ಒಂದೇ ಸಮ ಒಂದು ಏನು ಮಾಡ್ಯಾರ, ಏನು ಬಿಟ್ಟರು? ಅವ್ರು ಯಾರಿಗೆ ಮಾಡ್ಯಾರ ಹೇಳ್ರಿ? ಅವರು ಇಲ್ಲೇ 3 ವರ್ಷದಿಂದ ಇಲ್ಲೇ ಉಳಿದು ಅವರು ಜೈಗಾವ್ ಸುಡದೆ ಈಗ ಏನದ ಅಲ್ಲಿ ಹೋಗಿ ಶಾಸಕರಾದರು. ಎಲ್ಲರೂ ಜೈಗಾವ್ ಸುಡಿತಾರೆ, ಏನು ಒಂದೇ ಸಮಾಜದವ್ರು ಹೊಡಿಬೇಕಾ? ಎಲ್ಲ ಜಾತಿದವ್ರು ಜೈಗಾವ್ ಸುಡಿತಾರ. ಒಂದೇ ಕೈ ಬಾರಿದ್ರೆ ಆಯ್ತದ? ಎಲ್ಲ ಕೈ ಅಡ್ಡು ಕೈ ಬಡಿಸ್ಬೇಕಿರ್ತದ. ಎಲ್ಲ ಸಮಾಜದವ್ರು ಒಂದು ಭಾಷಣ ಅದ, ಒಂದು ಪ್ರೋಗ್ರಾಮ್ ಅದ ಅಂದ್ರೆ ಎಲ್ಲರೂ ಭಾಷಣ ಮಾತಾಡ್ಕೊಂಡು ಜೈಗಾವ್ ಸುಡಿಬೇಕಿತ್ತು. ನಾವೇ ಜೈಗಾವ್ ಸುಡಿತೇವೆ ಅಂಬದು ಅದು ಏನದ? ತಪ್ಪದ ಶಾಸಕರೇ, ಇದು ನೀವೇನು ಹೇಳಿರಿ, ಇದು ಖಂಡನೆ ನಮ್ಮದು. ಅದಕ್ಕೆ ನಾನು 2 ಮಾತು ಮುಗಿಸ್ತೀನಿ. 21ನೇ ತಾರೀಕು ಹುಮನಾಬಾದ್ ನಗರದ ಮಾಣಿಕ್ ಸೌಧದಲ್ಲಿ ಪರಮ ಪೂಜಾ ಮಾದಾ ಚೆನ್ನೈ ಅವರ 956ನೇ ಜಯಂತಿಯ ನಿಮಿತ್ತವಾಗಿ ಅಂದು ಇಡೀ ತಾಲೂಕದೆಲ್ಲ ಎಲ್ಲ ಒಂದು ಮಾದಾ ಚೆನ್ನೈ ಜಯಂತಿ ಮಾಡ್ಬೇಕಂಥೇಳಿ BJP ಎಲ್ಲ ಬೆಂಬಲಿತ ಎಲ್ಲ ನಾಯಕರು ಸೇರಿ ಹುಮನಾಬಾದ್ ನಗರದಲ್ಲಿ ಜಯಂತಿ ಮಾಡಿದ್ದಾರೆ. ಆ ಜಯಂತಿಯಲ್ಲಿ ಈ ಭಾಗದ ಶಾಸಕರು ಮತ್ತು ರಾಜ್ಯ ನಾಯಕರಾದಂಥ ಗೋವಿಂದ ಕಾರಜೋಳ, ನಾರಾಯಣ ಸ್ವಾಮಿ ಮತ್ತು ವೆಂಕಟೇಶ್ ದೊಡ್ಡೇರಿ ಮತ್ತು ಅದು ಮಾದಿಗ ಮಹಾಸಭಾದ ಮುತ್ತಣ್ಣ ಬೆನ್ನೂರು ಅಂತ ಇವರೆಲ್ಲರೂ ಸೇರಿ, ನಾನು ಆ ಸಮಿತಿದು ರಾಜ್ಯ ಉಪಾಧ್ಯಕ್ಷ ಇದ್ದೀನಿ. ಏನ್ರಿ, ಅಲ್ಲಿ MLA ಅವರು ಏನಂದರು, ನಾನು ಸ್ವರ್ಗೀಯ ಬಸವರಾಜ ಪಾಟೀಲ್ ಅವರು, ನಾನು ಮೊದಲು BJPಯಲ್ಲಿದ್ದೆ, BJPಯಿಂದ ಜಿಲ್ಲಾ ಪಂಚಾಯತ್ ಟಿಕೆಟ್ ನಿಂತಿದೆ. ಸ್ವರ್ಗೀಯ ಬಸವರಾಜ ಪಾಟೀಲ್ ಅವರು ಮತ್ತು ರಾಜಶೇಖರ್ ಪಾಟೀಲ್ ಅವರ ಮತ್ತು ಭೀಮರಾವ್ ಪಾಟೀಲ್ ಮತ್ತು ಚಂದ್ರಶೇಖರ್ ಪಾಟೀಲ್ ನೇತೃತ್ವದಲ್ಲಿ ನಾನು ಕಾಂಗ್ರೆಸ್ ಪಕ್ಷ ಜಾಯ್ನ್ ಆದೆ. ಇಡೀ ಜಿಲ್ಲೆಯಲ್ಲಿ ಕೆಲವು ನಾಯಕರು ಹೇಳ್ತಾ ಇದ್ದಾರೆ ಮಾದಿಗರಿಗೆ ಏನು ಮಾಡಿದಾರಂತೆ. ಅವರೆಲ್ಲ ಇನ್ನೂ ಸಣ್ಣವರಿದ್ದರು. ಮಾದಿಗರಿಗೆ ಮಾಡಿದಟ್ಟು ಕಾಂಗ್ರೆಸ್ ಪಕ್ಷ ಈ ಜಿಲ್ಲೆದಾಗ ಯಾರಿಗೂ ಮಾಡಿಲ್ಲ. ನರಸಿಂಹರಾವ್ ಸೂರ್ಯವಂಶಿಂದ ಅವರಿಗೆ 4 ಸಲ MP ಟಿಕೆಟ್ ಕೊಟ್ಟು ಗೆದ್ದಿಸ್ಕೊಂಡು ಬಂದರು. ಅವರು ಮಾದಿಗರೇ. ರಿಸರ್ವ್ ಆಯಿತು. ರಿಸರ್ವ್ ಹೊಸ 2008ರ ರಿಸರ್ವ್ ಆದಾಗ ನರಸಿಂಹರಾವ್ ಸೂರ್ಯವಂಶಿಗೆ ಟಿಕೆಟ್ ಕೊಟ್ಟರು ಮಾದಿರವನೇ. ಆಮ್ಯಾಗ ವಿಜಯಕುಮಾರ್ ಗಾಯಕ್ವಾಡ್ ಅಂತ ಅವನು ಮಾದಿರವನೇ, ವಿಜಯಕುಮಾರ್ ಕೌಡಿಯಾಳ್ ಅಂತೂ ಮಾದಿರವನೇ. ಯಾರು? ಅವರೇ ಕೊಟ್ಟಿದ್ದು. ತದನಂತರ ಜಿಲ್ಲಾ ಪಂಚಾಯತ್ ಎಲೆಕ್ಷನಲ್ಲಿ ರೋಹಿದಾಸ್ ಗೋಡೆ, ಹನುಮಂತಲಾದ ಇಂಥವ್ರಿಗೆಲ್ಲರಿಗೆ ಈ ನಮ್ಮ ಸಮಾಜಕ್ಕೆ ಅವರು ಈ ಭಾಗದ ಜನಪ್ರಿಯ ಶಾಸಕರಾದಂಥ ರಾಜಶೇಖರ್ ಪಾಟೀಲ್ ಮತ್ತು ಬಸವರಾಜ ಪಾಟೀಲ್ ಅವರ ಎಲ್ಲ ನಮ್ಮ ರಾಜಶೇಖರ್ ಪಾಟೀಲ್ ಎಲ್ಲರೂ ಕೂಡಿ ನಮ್ಮ ಸಮಾಜಕ್ಕೆ ಹೆಲ್ಪ್ ಮಾಡಿದ್ದಾರೆ. ಹುಮನಾಬಾದ್ ನಗರದಲ್ಲಿ ಮಾದಿಗ ಸಮಾಜ ಸಮುದಾಯ ಭವನ ಮತ್ತು ಜಾಗ ಬಿಲ್ಡಿಂಗ್ ಎಲ್ಲ ರಾಜಶೇಖರ್ ಪಾಟೀಲ್ ಅವರೇ ಮಾಡಿದ್ದು. ಇಡೀ ತಾಲೂಕು ಕ್ಷೇತ್ರದಲ್ಲೆಲ್ಲ ಮಾದಿಗ ಸಮುದಾಯ ಭವನ ಅಂತ ಹೇಳಿ ಅವರೇ ಮಾಡಿದ್ದು. ತದನಂತರ ನಮ್ಮ ಮಾದಿಗರಿಗೆ ವೀರಣ್ಣ ದರ್ಗೆ ಅಂತ ಅವ್ರಿಗೆ ತಾಲೂಕ್ ಪಂಚಾಯತ್ ಅಧ್ಯಕ್ಷ ಮಾಡಿದ್ದಾರೆ. ತದನಂತರ ಶಾಂತಾಬಾಯಿ ಶಿವರಾಜ್ ಸಿಂಧನಕೆರೆ ಅಂತ ಅವ್ರಿಗೆ TP ಮೆಂಬರ್ ಮಾಡಿದ್ದಾರೆ. ಮತ್ತು ನಮ್ಮ ಶಾಂತಾಬಾಯಿ ಕಟ್ಟಿ ಅವರಿಗೆ ಅಧ್ಯಕ್ಷ ಮಾಡಿದ್ದಾರೆ. ಮತ್ತು ಇವನಿಗೆ ಮಜ್ಕುರಿ ಅವರ ತಾಯರಿಗೆ ಅಧ್ಯಕ್ಷ ಮಾಡಿದ್ದಾರೆ ಮುನ್ಸಿಪಾಲ್ಟಿದು. ಅದಲ್ಲದೆ ಈಗ ಸದ್ದ ಬನ್ನೆ ಚುಡುಗುಪ್ಪದಾಗ ಭಾಸ್ಕರ್ ಅವ್ರ ತಾಯಿಗೆ ಮುನ್ಸಿಪಾಲ್ಟಿ ಅಧ್ಯಕ್ಷ ಮಾಡಿದ್ದಾರೆ. ಆಮ್ಯಾಗ ಈಗ ಸದ್ದ ಅದು ಹಲ್ಕೆರದಾಗ ನಮ್ಮ ರಾಹುಲ್ ಅವ್ರ ಮನೆಯವರಿಗೆ ಅಧ್ಯಕ್ಷ ಮಾಡಿದ್ದಾರೆ. ಏನು ಮತ್ತೇನು ಮಾಡ್ಬೇಕು? ಅವರು ರಾಜಶೇಖರ್ ಪಾಟೀಲ್ ಅವರು ಎಲ್ಲರಿಗೆ ಮಾಡಿದ್ದಾರೆ, ಎಲ್ಲ ಅವಕಾಶ ಬಂದಾಗ. ಅದು ಮತ್ತೇನಂದಿದ್ರು ಅಂತ ಅಲ್ಲಿ ಫಂಕ್ಷನಲ್ಲಿ ನನಗೆ ಇವರು ಗೋವಿಂದ ಕಾರಜೋಳ ಅಂತ ತಮ್ಮ ಮೀಡಿಯಾದವ್ರಿಗೆ ಎಲ್ಲರಿಗೂ ಗೊತ್ತಿದೆ. ನಾನು BJPದಾಗಿದ್ದಾಗ 30 ವರ್ಷದ ಸತತವಾಗಿ ನನಗೆ ಪರಿಚಯ ಗೋವಿಂದ ಕಾರಜೋಳ. ಅವ್ರದ್ದು ನಮ್ಮದು ಇತ್ತು ಸಂಬಂಧ. ಪಾರ್ಟಿನೇ ಬೇರೆ, ಸಂಬಂಧ ಬೇರೆ. ನೀವು ಬೇರೆ ಪಾರ್ಟಿದವ್ರಿಗೆ ಬೇರೆ ಪಾರ್ಟಿದವ್ರಿಗೆ ನಿನ್ನೆ ಶಿವಾನಂದ ಪಾಟೀಲ್ ಬಂದಿದ್ರು, ನಮ್ಮ ಸುಭಾಷ್ ಕಲ್ಲೂರ್ ಫೋಟೋ ನೋಡಿದ್ರು ನಾನು ಎಲ್ಲಿ ಬೀದರ್ದಾಗ. ಈಗ ಅವ್ರ ಬಲ್ಲಿ ಹೋಯ್ತಾರ ಬರ್ತಾರೆ ಅಂದ್ರೆ ಅವ್ರಿಗೆ ನಮ್ಗೆ ಸಂಬಂಧ ಇರ್ತದೆ. ಎಲೆಕ್ಷನ್ನೇ ಬೇರೆ, ಪಾರ್ಟಿನೇ ಬೇರೆ.
ಏನು ಅವ್ರು ನಮ್ಮ ಸಮಾಜ ಹಿರಿಯ ನಾಯಕರು ಬಂದು ಹೋಗಿ ಭೇಟಿ ಆಯ್ತೇವೆ ಬರ್ತೇವೆ. ಅದು ತೀವ್ರವಾಗಿ ನಮ್ಮ MLA ಅವರು ಹೇಳಿದಾರಂತ ಅದು ಖಂಡಿಸ್ತೇನೆ. ಮತ್ತೇನಂತಾರಂತ ಒಳ ಮೀಸಲಾತಿ ಯಾರು ಮಾಡ್ಲತ್ತ. ನಮ್ಮ ಸರ್ಕಾರ ಬರೋಕ್ಕಿಂತ ಮೊದಲು ನಾವು ಇದರಲ್ಲಿ ಏನು ಅಂದ್ರೆ ಪ್ರಣಾಳಿಕೆಯಲ್ಲಿ ಹೇಳಿದೆವು, ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗ ನಾವು ಮ್ಯಾನುಫ್ಯಾಕ್ಚರಲ್ಲಿ ಹೇಳಿದ್ದಾರೆ, ಅದು ಬಂದಾಗ ಮಾದಿಗರಿಗೆ ಪ್ರತ್ಯೇಕ ಮೀಸಲಾತಿ ಕೊಡ್ತೀವಿ ಅಂತ ಹೇಳಿ. ಅದು ಹೇಳಿದ್ದಕ್ಕೆ ನಾವು ಸತತವಾಗಿ 30 ವರ್ಷ ಹಿಡಿದು ಹೋರಾಟ ಮಾಡ್ತಾಯಿದ್ದೆವು. 1994 ಎಲ್ಲಿ ದೊಡ್ಡ ಬಹಿರಂಗ ಸಭೆ ಮಾಡಿಲ್ಲ ಅಂಥೇಳಿ ಹುಮನಾಬಾದ್ದಾಗ ತೇರ ಬೈದಂದಾಗ ಮಂದಾಕೃಷ್ಣ ಮಾದಿ ಕರ್ಕೊಂಡು ಬಂದು ಅಲ್ಲಿ ಹಳಿ ತಹಸೀಲ್ ಆಫೀಸ್ ಬಳಿ ಮಾಡಿದ್ದೆವು ದೊಡ್ಡ ಫಂಕ್ಷನು 96ದಾಗ. ಇನ್ನು ಇವ್ರು ಯಾರೂ ಹುಟ್ಟಿಲ್ಲ ಯಾರು ಭೀ ಏನ್ರಿ. ಅದಲ್ದೇ ಏನ್ರಿ ಮೊನ್ನೆ ಈಗ ಇದು ಅಲ್ದೇ ಒಳ ಮೀಸಲಾತಿ ಬರೆದಾಗ BJP ಸರ್ಕಾರದಾಗ ಎಲ್ಲಿ ಬೆಳಗಾವಲ್ಲಿ ನಮ್ಮ ಜನ ಲಾಠಿ ಚಾರ್ಜ್ ಆದಾಗ ಅವಾಗ ಇವ್ರು ಯಾರೋ ಜಗದೀಶ್ ಶೆಟ್ಟರ್ ಸರ್ಕಾರ ಇತ್ತು, ಅಲ್ಲಿ ಮಾದಿ ಲಾಠಿ ಚಾರ್ಜ್ ಆಗಿ ಹೊಡೆತು, ಲಾಠಿ ತಿಂದು ಎಷ್ಟೋ ಮಂದಿ ಪ್ರಾಣ ಕಟ್ಕೊಂಡ್ರೆ ಕಾಲು ಹೋಗ್ಯಾವ ಎಲ್ಲ ಹೋಗ್ಯಾವ. ಅವರಿದ್ದಾಗ ಸರ್ಕಾರ ಇದ್ದಾಗ ಮಾಡಿಲ್ಲ. ಮೊನ್ನೆ BJP ಸರ್ಕಾರ ಇತ್ತು ಹಿಂದೆ ಬೊಮ್ಮೆ ಅವಾಗೂ ಮಾಡಿಲ್ಲ. ನಾವು ಹೇಳೋದು ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೆದ ಪಕ್ಷ ಏನ್ರಿ, ಎಲ್ಲ ಜಾತಿ ಜನಾಂಗ ತೊಗೊಂಡು ಹೋಗೋಂಥ ಪಕ್ಷ. ಈಗ ನಿಮಗೆ ಆಗಿಲ್ಲ ಅಂತ ಹೇಳ್ತೀರಿ. ಒಳ ಮೀಸಲಾತಿ ಮೊನ್ನೆ ಇದರಲ್ಲಿ ಬಿಲ್ ಪಾಸ್ ಆಗಿದೆ, ಎಲ್ಲಿ ಬೆಳಗಾವಲ್ಲಿ ಬಿಲ್ ಪಾಸ್ ಆಗಿದೆ. ಏನು ಡಿಮ್ಯಾಂಡ್ ಅಂದರು ನಮ್ಮ ಮಾದಿಗರಿಗೆ ಏನ್ರಿ ಉದ್ಯೋಗ ಮೀಸಲಾತಿ ಈಗ ಆಲ್ರೆಡಿ 2 ಆಗದ ಬಡ್ತಿ ಮತ್ತು ಮೀಸಲಾತಿ ಆಗಿದೆ. ಇನ್ನು ಒಂದು ತೆಲಂಗಾಣ ಮಾದರಿಯಲ್ಲಿ ಕೊಡ್ರಿ ಅಂತ ಹೇಳಿ ಹೋರಾಟ ಮಾಡ್ತಾ ಇದ್ದಾರೆ. ತೆಲಂಗಾಣ ಮಾದರಿಯಲ್ಲಿ ಅದು ಈ ತಾಲೂಕ್ ಪಂಚಾಯತು, ಜಿಲ್ಲಾ ಪಂಚಾಯತು, ಮುನ್ಸಿಪಾಲ್ಟಿ ಎಲ್ಲ ರಿಸರ್ವೇಷನ್ ಬೇಕು, ಅವೆಲ್ಲ ಬೇಕಂತ ಹೇಳಿ ಈಗಿನ ಪ್ರೊಸೆಸಲ್ಲಿದೆ. ಬಿಲ್ ಪಾಸ್ ಆಗಿದೆ, ಆಲ್ರೆಡಿ ಗೆಜೆಟ್ ಪಾಸ್ ಆಗಿದೆ. ನಿಮಗೆಲ್ಲರಿಗೆ ಕಾಪಿ ಕೊಡೋದ್ರೆ ಈಗ ಕಾಪಿ ಕೊಡ್ತೀನಿ ನನ್ನ ಬಳಿ ಇದೆ. ಇದು ಬರಾವಲ್ಲ ಆ ಡಿಕ್ಕಿಯಾಗ ಇವು ನಾವು ಪೇಪರ್ ತೊಗೊಂಡು ರಾಜ್ಯಪತ್ರ ತೊಗೊಂಡು ಏನು ಆಲ್ರೆಡಿ ಕಾಂಗ್ರೆಸ್ ಸರ್ಕಾರ ಮೀಸಲಾತಿ ಮಾಡಿದ. ಅದಕ್ಕೆ ಸುಳ್ಳು ಅಪವಾಗಿಸಿ ನಮ್ಮ ಜನರಿಗೆ ದಾರಿ ತಪ್ಪಿಸೋ ಕೆಲಸ ಮಾಡಬೇಡ ಅಂತ ಹೇಳಿ ಈ ವೇದಿಕೆ ಮುಖಾಂತರ ಮತ್ತು ಮೊನ್ನೆ MLA ಅವರು ಹಿಂಗೆ ಸಂಬಂಧ ನಮಗವ್ರು ಕಾರಜೋಳ ಸಾಬ್ರಿಗೆ ಸಂಬಂಧದ 30 ವರ್ಷ ಹಿಡಿದು ಸಂಬಂಧದ. ನಮ್ಮ ಇವರು ಸಾಬರು ಯಾರು ಇಲ್ಲಿ ನಮ್ಮ ತಾಲೂಕು MLA ಅವರು ಇಲ್ಲೇ ಕಾಂಗ್ರೆಸ್ದಾಗಿದ್ದರು. ಅವ್ರು ಹೋಗಿ 2.5 ವರ್ಷ ಆಯಿತು. ನಾವು ಬಿ ಜೆ ಹೊಡಿತೀವಿ, ನೀವು ಬಿ ಜೆ ಹೊಡಿತೀರಿ, ಜೆ ಹೊಡೆದಾಗೆ ಸಿಗೋದಲ್ಲ. ಅವ್ರು ನನಗೆ ಇಲ್ಲಿ ಅವರು ಅಲ್ಲಿ ಹೋಗಿದ್ದಂಗೆ ಈಗ ನಾನು ಕಾರಜೋಳ ಬೇರೆ ನಾವೇ ಬೇರೆ ಅಂದ್ರೆ ಕಾರಜೋಳ ನಮ್ಗೆ ಸಂಬಂಧದ, ನಿಮಗೆ ಸಂಬಂಧ, ನೀವು ಇಲ್ಲಿದ್ದಾಗ ಭೀ ನಿಮಗೆ ಬೊಮ್ಮ ಹಿಂಗೆ ಎಲ್ಲರಿಗೂ ಒಬ್ಬರಿಗೊಬ್ಬರು ಸಂಬಂಧ ಇರ್ತದೆ. ಅದಕ್ಕೆ ನೀವೆಲ್ಲ ಹಿಂಗೆ ವೇದಿಕೆ ಮ್ಯಾಗೆ ಹೇಳಿದ ಕಾಡಿದ್ದು ತೀವ್ರವಾಗಿ ಖಂಡಿಸ್ತೇನೆ ಅಂತ ಹೇಳಿ ಮೀಸಲಾತಿ ಮಾಡಿದ್ದು ಯಾರು ಕಾಂಗ್ರೆಸ್ ಸರ್ಕಾರ. ಅದಕ್ಕೆ ಜನರಿಗೆ ದಾರಿ ತಪ್ಪಿಸ್ಬಾರ್ದು ಅಂತ ಹೇಳಿ ಈ ವೇದಿಕೆ ಮುಖಾಂತರ ಹೇಳಿ ನಾನು ಮಾತು ಮುಗ್ತೇನೆ. ಜೈ ಹಿಂದ್, ಜೈ ಭೀಮ್. ಅದು ಮೀಟಿಂಗ್ ಕರೆಯೋದು ಉದ್ದೇಶ ಒಂದಿತ್ತು, ಮಾತು ಒಂದಾಯಿತು. ಅಲ್ಲಿ ನಾವು ಶಾಸಕರಿಗೆ ಕೇಳಕ್ಕೆ ಬಯಸ್ತೀನಿ, ಅಲ್ಲಿ ಉದ್ದೇಶ ಏನಿತ್ತು? ಮಾಧುರ್ ಚೆನ್ನಯ್ಯ ಜಯಂತಿ ಮತ್ತು ಒಳ ಮೀಸಲಾತಿ ಅದು ದಾರಿ ತಪ್ಪಿದ್ರು, ಅವರು ಬಿಟ್ಟರು. ಅಲ್ಲಿ ಏನು ಹೇಳಿದ್ರಂದ್ರೆ ನಿಮ್ಮ ಸಮಾಜಕ್ಕೆ ಖಾಸ್ಕರ್ ಮಾಧುರ್ ಸಮಾಜಕ್ಕೆ ಕಾಂಗ್ರೆಸ್ದವ್ರು ಏನು ಮಾಡ್ಯಾರ, ತಮಗೆಲ್ಲ ಇಕ್ಕಿಂದ ಯಾಕಂದ್ರೆ ಜಯಘೋಷ ಹೊಳ್ಳಕ್ಕೆ ಪಾರ್ಟಿ BJP ಇರಲಿ, ಕಾಂಗ್ರೆಸ್ ಇರಲಿ, ಜನತಾದಳ ಇರಲಿ, ಪಾರ್ಟಿ ಬೇಸಿಕಲಿ ಯಾಕಂದ್ರೆ ಈ ಕಾಲಕ್ಕೆ ಕುರ್ಸಿ ಬಂದವ. ನಾವು ಅವರಿದ್ದಾಗ ಶುರು ಜಮಖಾನಿ ಹಾಸ್ಬೇಕಾಯ್ತಿತ್ತು. ಜಮಖಾನಿ ಹಾಸಿ ಎಲ್ಲ ಲೀಡರ್ಸ್ಗಳಿಗೆ ಸೇವೆ ಮಾಡಿ ಮುಂದೆ ಪಾರ್ಟಿದಾಗ ಬರೋದು ಇದು ಇರ್ತದೆ. ಯಾಕಂದ್ರೆ ಅದು ಇನಿಷಿಯಲ್ ಬೇಸಿಕಲಿ ಅದು ಜೆಂಡಾ ಕಟ್ಟಬೇಕು, ಎಲ್ಲ ಜಯಘೋಷ ಆಗಬೇಕು, ಎಲ್ಲ ಕಡೆ ಓಡಾಡೋದು ಇದು ಬೇಸಿಕ್ಲಿ ಅದ. ಇದು ಯಾಕಂದ್ರೆ ಡೈರೆಕ್ಟು ಎಲ್ಲರ ಹೋಗಿ ಪ್ರೈಮ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್ ಆಗೋದು ಯಾರಿಗೂ ಆಗಲ್ಲ. ಇದು ಬೇಸಿಕ್ಲಿ ಕೆಲಸ ಮಾಡಬೇಕಾಗ್ತದೆ. ಈ ಕೆಲಸ ನಾವು ಯಾವ ಸಮಾಜ ಆಗಲಿ, ಪಾಪ ಅವರು SC ಸಮಾಜ ಆಗಲಿ, ಮಾದರ್ ಸಮಾಜ ಆಗಲಿ, ಇವರೇ ಹೊಡೆಯೋದಂತಿಲ್ಲ. ನಾವು ಎಲ್ಲ ಸಮಾಜದವ್ರು ಜಯಘೋಷ ಆಗಬೇಕಾಯ್ತದ, ಲೀಡರ್ ಹಿಂದೆ ಇರಬೇಕಾಗ್ತದೆ. ಇವರು ಈ ಸಮಾಜಕ್ಕೆ ತಾವು ಏನು ಮಾಡಿರಿ ಅಂಥೇಳಿ ನಮ್ಮ ಮಿತ್ರರಾದ ಬುಳ್ಳವ್ರು ಹೇಳಿದ್ರು, ನಮ್ಮ ಮಿತ್ರರಾದ ಪರ್ಬೂರ್ ಅವರು ಈಗಾಗಲೇ ತಮಗೆಲ್ಲರಿಗೆ ಹೇಳಿದ್ರು. ನಾವು ಇಲ್ಲಿ ಮೊದಲಿಗೆ ಈಗ ಬುಳ್ಳ ಅವ್ರು ಹೇಳಿದ್ರು, ನನಗೆ ಜರ್ನಲ್ದಾಗ ರಾಜಶೇಖರ್ ಪಾಟೀಲು ಉಪಾಧ್ಯಕ್ಷರು ಮಾಡಿದ್ರು ಅಂಥೇಳಿ 2 ವರ್ಷ. ಮತ್ತು ಅವರಿಗೆ ಟಿಕೆಟ್ ಕೊಟ್ಟರು. ಎಲ್ಲ ಅವ್ರ ಬಾಯಿಲಿಂದ ಹೇಳ್ಯಾರ, ನಾವೇನು ಅವ್ರಿಗೆ ಕಲಿಸಿಲ್ಲ. ಅವ್ರ ಪಾಪ ಇದ್ದಿಂದು ಎಲ್ಲ ತಮ್ಮಲಿಂದ ಹಂಚ್ಕೊಂಡ್ರ. ಇದರಲ್ಲಿ ನಮ್ಮ ಶಾಂತಮ್ಮ ಕಟ್ಟಿ ಅಂಥೇಳಿ ಅವರು ಲೆಫ್ಟ್ ಸಮಾಜದವ್ರೆ. ಅವ್ರಿಗೆ 2001ದಾಗ ಎಸ್ಪೆಷಲಿ ಕ್ಯಾಟಗರಿ ತಂದು ಅವರಿಗೆ ಅಧ್ಯಕ್ಷ ಮಾಡಿದ್ರು. ನಮ್ಮ ಬಸವರಾಜ್ ಪಾಟೀಲು, ರಾಜಶೇಖರ್ ಪಾಟೀಲು ಮುನ್ಸಿಪಾಲ್ಟಿದು. ಅದ್ರ ಬಾದ ನಮ್ಮ ಕಸ್ತೂರ್ಬಾಯಿ ನರಸಪ್ಪ ಅವರಿಗೆ
ಅವರಿಗೆ ಅಧ್ಯಕ್ಷ ಮಾಡೋದು 2022-23ದಾಗ ಮುನ್ಸಿಪಾಲ್ಟಿದು. ಅದ್ರ ಬಾದ್ ನೀತು ಮಲ್ಲಿಕಾರ್ಜುನ್ ಶರ್ಮಾ ಅವರಿಗೆ ಅಧ್ಯಕ್ಷ ಮಾಡಿದ್ರು, ಅವ್ರನ್ನು SC-ನೇ. ಅದ್ರ ಬಾದ್ ರಮೇಶ್ ಡಾಕೋಡ್ಗಿಗಾರ ಎಸ್ಪೆಷಲಿ ಕ್ಯಾಟಗರಿ ತಂದು ಯಾವಾಗಾರ ನೀವು ನೋಡಿರ್ಬೇಕು, ವರ್ಷ 2 ವರ್ಷ 3 ವರ್ಷದಾಗ ಎಲ್ಲ ಚೇಂಜ್ ಮಾಡ್ತಾರೆ. ಸತತ್ 5 ವರ್ಷ ಇವ್ರಿಗೆ ಇದ್ರು ಅಧ್ಯಕ್ಷ, ಎಸ್ಪೆಷಲಿ ಕ್ಯಾಟಗರಿ SC ಕ್ಯಾಟಗರಿ ತಂದಿಟ್ಟ ತಾಲೂಕಾ ಪಂಚಾಯತ್ದಾಗ. ಅದ್ರ ಬಾದ್ ನಮ್ಮ ಚುಡುಗುಪ್ಪ ಅಲ್ಲಿ ರೋಜಮ್ಮ ತಿಪ್ಪಣ್ಣ ಅಂಥೇಳಿ ಅವರಿಗೆ 1.5 ವರ್ಷ ಅಲ್ಲಿ ಚುಡುಗುಪ್ಪದಾಗ ಅಧ್ಯಕ್ಷರು ಕೊಟ್ಟು, ಅದೂ ಲೆಫ್ಟ್. ಅದ್ರ ಬಾದ್ ನಮ್ಮ ಹಲ್ಲಿಕೆರೆದಾಗ ಜಗದೇವಿ ಅಂಥೇಳಿ ಅವ್ರನ್ನೂ ಲೆಫ್ಟೇ, ಅವ್ರಿಗೂ ಅಧ್ಯಕ್ಷ ಮಾಡಿದೆವು. ಮತ್ತು ನಮ್ಮ ಶಿವರಾಜ್ ಸಿನಿನ್ಖೇರ, ನಮ್ಮ ಈರಣ್ಣ ದರ್ಗೆ, ಅವರೆಲ್ಲ ಮಾದರಿ ಪಾಪ್, ಅವ್ರಿಗೆಲ್ಲರಿಗೆ ಅಧ್ಯಕ್ಷ ಮಾಡಿದೆವು ತಾಲೂಕಾ ಪಂಚಾಯತ್ದಾಗ. ಇದು ಯಾರಿದು? ಬಸವರಾಜ್ ಪಾಟೀಲ್, ರಾಜಶೇಖರ್ ಪಾಟೀಲ್ದು ಎಲ್ಲ ಅವ್ರ ಮ್ಯಾಗ ಕರ್ಮ ಇತ್ತಂಥೇಳಿ ಅವರು ಎಲ್ಲರೂ ಅಧ್ಯಕ್ಷರಾದರು. ಫಸ್ಟ್ ಕ್ಲಾಸ್ ಆಡಳಿತ ಕೊಟ್ಟರು, ಎಲ್ಲ ಒಳ್ಳೆ ರೀತಿಯಿಂದ ಕೆಲಸ ಮಾಡಿದ್ರು. ನಾವು ಮಾಡಿದೆವು ಅಂದ್ರೆ ನಮ್ಮ ಕಾರ್ಯಕರ್ತರ ನಮ್ಮಲ್ಲಿ ದುಡ್ದಾರ ಅಂಥೇಳಿ ನಮ್ಮ ಪಾರ್ಟಿದಾಗೆ ನಮ್ಮ ಲೀಡರ್ ಶ್ರೀಮಾನ್ ರಾಜಶೇಖರ್ ಪಾಟೀಲ್ ಇವರಿಗೆಲ್ಲ ಗಮನಿಸಿ ಇಲ್ಲಿ ಎಲ್ಲ ಅಧ್ಯಕ್ಷ ಮಾಡಿದ್ರು. ಯಾಕಂದ್ರೆ ಎಲ್ಲ ಸಮಾಜಕ್ಕೆ ಯಾರ ತೊಗೊಂಡು ಹೋಗೋರು ಹರ ಅಂದ್ರೆ ಅದು ಕಾಂಗ್ರೆಸ್ ಪಾರ್ಟಿ. ಅದ್ರಾಗ ಎಸ್ಪೆಷಲಿ ನಮ್ಮ ರಾಜಶೇಖರ್ ಪಾಟೀಲ್, ಬಸವರಾಜ್ ಪಾಟೀಲ್ ಇದ್ದಾಗೂ ಹಾಗೆ ಇತ್ತು, ರಾಜಶೇಖರ್ ಪಾಟೀಲ್ ಇದ್ದಾಗೂ ಹಾಗೆ ಇತ್ತು. ಈಗ ಮತ್ತೊಂದು ಹೇಳಿದ್ರು ಅವರು, ತಮ್ಮಲ್ಲಿ ಎಲ್ಲ ಫ್ಯಾಮಿಲಿದಾಗೆ ಎಲ್ಲ ಕೊಡ್ತಾ ಇದ್ದೀರಿ, ಬೇರೆದವ್ರಿಗೆ ಏನು ಮಾಡ್ತಾ ಇದ್ದೀರಿ ಅಂಥೇಳಿ. ಶ್ರೀಮಾನ್ ಶಾಸಕರೇ, ಈಗ MLC ನಾವು ಕೊಡ್ಲಕ್ಕಾಗ್ತದ? ಪಾರ್ಟಿ ಟಿಕೆಟ್ ಕೊಟ್ಟರು, ಅವ್ರು ಪ್ರಯತ್ನ ಪಟ್ಟರು, ಗೆದ್ದರು. ಡಾಕ್ಟರ್ ಚಂದ್ರಶೇಖರ್ ಪಾಟೀಲರ ರಿಕಾರ್ಡ್ ಮಾಡಿದ್ರು, ನೀವೆಲ್ಲ ನಾವು ಹ್ಯಾಂಗೂ ಸೋಲಿಸ್ತೇವೆ, ಹ್ಯಾಂಗೂ ಇದು ಮಾಡ್ತೇವೆ ಅಂಥೇಳಿ. 43 MLAs ಕಾನ್ಸ್ಟೆನ್ಸಿದಾಗ ನಮ್ಮ ಚಂದ್ರಶೇಖರ್ ಪಾಟೀಲ್ ಗೆದ್ದರು. ಇದು ಅವ್ರಿಗೆ ಟಿಕೆಟ್ ಸಿಕ್ತು, ಗೆದ್ದರು. ಅವ್ರಿಗೆ ಅದಕ್ಕೇನೆ ನಾವು ರಾಜಶೇಖರ್ ಪಾಟೀಲ್ ಹೋಗಿ ನಾಮಿನೇಟ್ MLC ಮಾಡ್ಯಾರ, ಎಲೆಕ್ಟ್ ಆಗ್ಯಾರ ಅವರು. ನಮ್ಮ ಅಭಿಷೇಕ್ ಪಾಟೀಲ್ಗೆ ಉಪಾಧ್ಯಕ್ಷ ಮಾಡಿದ್ರು. ನೋಡ್ರಿ, ತಾವು ಏನು ಬಿಟ್ಟಿರಿ, ತಾವು ಈಗ ಅಲ್ಲಿ ಕೇಳಿದ ಇದು ನಿಮ್ಮ ಸೊಸೈಟಿದ ಅಧ್ಯಕ್ಷ ಮಾಡಿದಿರಿ ಸಂತೋಷ್ ಪಾಟೀಲ್ಗೆ. ನಮ್ಮ ಕಾಂಗ್ರೆಸ್ ಪಾರ್ಟಿಲಿಂದ ಗೆದ್ದು ನಿಮ್ಮ ಸುನೀಲ್ ಪಾಟೀಲ್ ಅವರು ಕೌನ್ಸಿಲರ್ ಇದ್ದರು ಮುನ್ಸಿಪಾಲ್ಟಿದು. ತಾವು ಏನು ಬಿಡ್ತೀರಿ? ಈಗ APMCದು ನಿಮ್ಮ ಅಣ್ಣವ್ರ ಮಕ್ಕಳು ಭದ್ರೇಶ್ ಪಾಟೀಲ್ ಅಧ್ಯಕ್ಷರು ಇದ್ದರು. ಅದು ಸಾಜಿಗದ, ಅದಕ್ಕೂ ಮಾಡಿಕ ಅವ್ರು ನಿಮ್ಮ ಫ್ಯಾಮಿಲಿದವರೇ ಮಾಡ್ತಾರ, ಬೇರೆದವ್ರಿಗೆ ಮಾಡಲ್ಲ, SC-ದವ್ರಿಗೆ ಮಾಡಲ್ಲ, ಅವ್ರಿಗೆ ಮಾಡಲ್ಲ. ಇವು ಮಾಹಿತಿ SC ಇಲ್ದಿರು, ಇದು ಆನ್ ರೆಕಾರ್ಡ್ ಅದ. ಇದು ಇದ್ರಾಗ ಏನು ಸುಳಿಲ್ಲ, ಯಾರು ಇದ್ರಾಗ ತಾವು ಅಲ್ಲಿ ಮುನ್ಸಿಪಾಲ್ಟಿದಾಗ ಹೋಗಿ ಬೋರ್ಡ್ ನೋಡ್ಬೋದು, ತಾಲೂಕಾ ಪಂಚಾಯತ್ದಾಗ ಹೋಗಿ ಬೋರ್ಡ್ ನೋಡ್ಬೋದು, ಜಿಲ್ಲಾ ಪಂಚಾಯತ್ದಾಗ ಹೋಗಿ ಬೋರ್ಡ್ ನೋಡ್ಬೋದು, PKPS ಹುಮ್ನಾಬಾದ್ದಾಗ ನೋಡ್ಬೋದು. ಶರಣಪ್ಪ ಪಾಟೀಲ್ಗೆ ಅಧ್ಯಕ್ಷ ಮಾಡಿದ್ರು, ಅಲ್ಲಿ 20 ವರ್ಷ ಅಧ್ಯಕ್ಷ ಮಾಡಿದ್ರಿ. ಎಲ್ಲರಿಗೆ ಇದು ಮಾಡಿ, ಯಾಕಂದ್ರೆ ಆಗಲಿ ಅಂಥೇಳಿ ಎಲ್ಲ ಇವು ಮಾಡಿಂದಿಲ್ಲ. ಸುಮ್ಮನೆ ಏನದ, ಜಾತಿದಾಗ ಜಗಳ ಹಚ್ಚೋದು ಬೇಡ. ಯಾಕಂದ್ರೆ ನಮಗೇನು ಮಾಡಿಲ್ಲ, ಅವ್ರಿಗೇನು ಮಾಡ್ಯಾರ ಅಂಥೇಳಿ ನಾವು ಎಲ್ಲ ಪಾಪ ಅವ್ರಿಗೆ ದುರುಪಯೋಗ ಮಾಡಬೇಡ್ದು. ಅನ್ನೋನ್ ಮಂದಿ ಇರ್ತಾರೆ ಪಾಪ, ಅವ್ರಿಗೆ ಸುಮ್ಮನೆ ಸುಳ್ಳು ಹೇಳಿ, ಅಫವಾ ಹೇಳಿ ಅದು ಮಾಡೋದು ಬೇಡ. ದಾರಿ ತಪ್ಪಿಸ್ಲಕ್ಕೆ ಹೋಗ್ಬೇಡ್ರಿ ಶಾಸಕರೇ. ತಾವು ಏನು ಪದೇ ಹೇಳ್ತಾ ಇದ್ದೀರಿ, ಕಾಂಗ್ರೆಸ್ದವ್ರು ಅವ್ರಿಗೆ ಏನು ಮಾಡ್ಯಾರ, ಇವ್ರಿಗೆ ಏನು ಮಾಡ್ಯಾರ ಅಂಥೇಳಿ, ಇವೆಲ್ಲ ರೆಕಾರ್ಡ್ ಇದೆ. ತಾವು ಇನ್ನ 2 ವರ್ಷದಾಗ ತಾವು ಯಾರಿಗೆ ಏನು ಮಾಡಿರಿ ಹೇಳ್ರಿ? ಎಲ್ಲರ ಗೆದ್ಸಿರಿ, ಎಲ್ಲರ ಇದು ಮಾಡಿರಿ, ಏನೂ ಮಾಡಿಲ್ಲ. ನೋಡ್ರಿ, ಮಾತಾಡ್ಲಕ್ಕ ಇದು ಪೂರ ಅವ್ರ ಸಬ್ಜೆಕ್ಟೇ ಬಿಟ್ಟರಿ. ಅದು ಏನು ಪ್ರೋಗ್ರಾಮ್ ಇತ್ತು ಅದು ತಾವು ಪೂರ ವಿಡಿಯೋ ನೋಡ್ರಿ. ಒಂದರ ಸಬ್ಜೆಕ್ಟ್ ಬಗ್ಗೆ ಮಾತಾಡ್ಯಾರೇನು? ಮಾತೇ ಆಡಿಲ್ಲ. ಇದೇ ಹೇಳ್ಯಾರ ಅವರು ಅಷ್ಟೇ. ಅವ್ರು ಹೆಂಗೆ ಮಾಡಿದ್ರು, ಇವ್ರು ಹೆಂಗೆ ಮಾಡಿದ್ರು ಅದಕ್ಕೆ ತಾವು ನೋಡ್ರಿ, ಎಲ್ಲ ಕಡೆ ತಾವೀಗ ನಾವು ಬಾಯಿಲಿಂದ ಹೇಳಬೇಡ್ದು, ಎಲ್ಲ ಕಡೆ ಗೌರ್ಮೆಂಟ್ ವರ್ಕ್ ಮಾಡ್ಲತ್ತಾರ ಯಾರಂದ್ರೆ ನಿಮ್ಮವ್ರೆ. ಯಾರಿಗೆ ಹೇಳ್ರಿ, ಯಾರ್ದಾರ ಒಂದು ಫಲ ಮನುಷ್ಯಾಗ ನಾವೀಗ ಒಂದು 10-20 ಕೋಟಿ ರೂಪಾಯಿ ಕೆಲಸ ಇಸ್ಕೊಟ್ಟಿದ್ದೆವು, ಕೆಲಸ ಮಾಡಿದೆವು. ಟೆಂಡರ್ ಹಾಕೋದು ನೀವೇ, ಟೆಂಡರ್ ಕೆಲಸ ಮಾಡೋರು ನೀವೇ, ಎಲ್ಲ ಮಾಡತ್ತೀರಿ ನೀವೇ. ಮತ್ತು ನೀವೇನು ಮಾಡಿರಿ ಹೇಳ್ರಿ ಸಮಾಜಕ್ಕೆ ಅವ್ರಿಗೆ? ಮತ್ತೆ ಅವಾಗ ಹೇಳ್ತಾರ, ಮತ್ತೇನು ಹೇಳ್ತಾರ ಅವರು, ರಜಾಕಾರದವ್ರು ಹೋಯ್ತಂತ. ರಜಾಕಾರದವ್ರು ಇತ್ತವಾಗ ಹೋಯ್ತು, ಅಂಚ್ಕಿ ಪಿಂಚ್ಕಿ ಅಂಥೇಳಿ ಯಾರಿಗೇನು ಲಟ್ ತೊಗೊಂಡು ಓಡಾಡಿ ಕಾಂಗ್ರೆಸ್ದವ್ರು ಯಾರಿಗಾರ ಹಂಚ್ಸ್ಯಾರ? ಏನಿಲ್ಲ. ರಜಾಕಾರದವ್ರು ಹೋಯ್ತು. ಈಗ ಜಾಗೃತ ಆಗ್ರಿ, ನೀವು ಇದು ಆಗ್ರಿ. ಅರೆ ಜಾಗೃತ ಆಗ್ಲಕ್ಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲರಿಗೆ ಹಕ್ಕು ಕೊಟ್ಟಿದಾರ.
ಎಲ್ಲರಿಗೆ ಇಂಡಿಪೆಂಡೆನ್ಸಿ ಕೊಟ್ಟರ ಬಾಬಾ ಸಾಹೇಬರು. ಎಲ್ಲ ಜಾತಿಗೆ, ನಮ್ಮ ಲೆಫ್ಟ್ದವ್ರಿಗೆ, ರೈಟ್ದವ್ರಿಗೆ, ತುರ್ಕೂರಿಗೆ ಮತ್ತು ಲಿಂಗಾಯತರಿಗೆ, ಅವರು ಕಬ್ಬಲ್ಗೆರಿಗೆ, ಎಸ್ ಟಿಗೆ ಕೊಟ್ಟಿಲ್ಲ. ಎಲ್ಲ ಸಮಾಜಕ್ಕೆ ನ್ಯಾಯವಾಗಿ ಕೆಲಸ, ಎಲ್ಲರಿಗೆ ಸಮಾಜಕ್ಕೆ ನ್ಯಾಯ ಸಿಗಬೇಕು, ಎಲ್ಲ ಸಮಾಜ ನ್ಯಾಯ ಸಿಗಬೇಕಂತ ಹೇಳಿ ಬಾಬಾ ಸಾಹೇಬರು ಬರೆದಿಂದಿದ್ದು ಅದ. ತಾವು ಹೆಚ್ಚು ನಾವು ತಮಗೆ ಶಾಸಕರೇ ತಾವು ಏನದ ಸಬ್ಜೆಕ್ಟ್ ವೈಸ್ ಮಾತಾಡ್ರಿ, ಸಬ್ಜೆಕ್ಟ್ ಯಾವುದದ ಅದ್ರ ಬಗ್ಗೆ ಮಾತಾಡ್ರಿ. ಸುಮ್ಮನೆ ಪಾಪ ಅವರಿಗೆ ಅನ್ನೋನ್ ಹುಡುಗರು ಇರ್ತಾರ, ಅವರಿಗೆ ಸುಮ್ಮನೆ ಅವ್ರು ಕಾಂಗ್ರೆಸ್ದವ್ರು ಏನು ಮಾಡ್ಯಾರ, ಅದ್ರ ಯಾರು ಏನು ಮಾಡ್ಯಾರ ಅಂಥೇಳಿ ಹೇಳಿ ದಾರಿ ತಪ್ಪಿಸ್ಲಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನಾವು ಎಲ್ಲ ಸಮಾಜಕ್ಕೆ ತೊಗೊಂಡು ಹೋಗೋರು ಯಾರ ಹರ ಅಂದ್ರೆ ನಿಮ್ಮ ನೆಚ್ಚಿನ ನಾಯಕರಾದ ಶ್ರೀಮಾನ್ ರಾಜಶೇಖರ್ ಪಾಟೀಲ್, ಹಿಂದಕ್ಕೆ ಬಸವರಾಜ್ ಪಾಟೀಲ್ ಇದ್ದರು, ಈಗ ರಾಜಶೇಖರ್ ಪಾಟೀಲ್ ಹರ. ಯಾಕಂದ್ರೆ ಎಲ್ಲ ರಾತ್ರಿ ಹಗಲ ದುಡ್ದು ಎಲ್ಲ ಸಮಾಜಿಗೆ ನ್ಯಾಯ ಕೊಡೋರು ಯಾರ ಅಂತಂದ್ರೆ ರಾಜಶೇಖರ್ ಪಾಟೀಲ್, ಕಾಂಗ್ರೆಸ್ ಪಾರ್ಟಿ. ಬೇರೆ ಯಾರು ಇದು ಇಲ್ಲ. ತಾವೆಲ್ಲ ಕೆಲಸ ಮಾಡ್ತಾ ಇದ್ದೀರಿ, ತಾವು ಎಲ್ಲ ಇದು ಮಾಡತ್ತೀರಿ. ನಾವು ಅದು ಮತ್ತೊಂದು ಸಲ ತಮ್ಗೆ ಮತ್ತೊಂದು ಸಬ್ಜೆಕ್ಟ್ ಬಂದಾಗ ತಮ್ಮದೆಲ್ಲ ಬಿಚ್ಚಿ ನಾವು ನಮ್ಮ ಎಲ್ಲ ಪಾರ್ಟಿದವ್ರು ನಾವು ಹೇಳ್ತೇವೆ. ಯಾಕಂದ್ರೆ ಇದು ಹೆಚ್ಚು ಹೇಳೋದು ಬೇಡ ಅಂಥೇಳಿ ನನ್ನ 4 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.